ನನ್ನ ಹೆಸರು ಶ್ರೀಕಾಂತ್ ಅಂಥೇಳಿ. ಇಲ್ಲಿ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಸಮೀಪದ ಮಂಗಳ ಗ್ರಾಮದವರು. ನಾವು ಇಲ್ಲಿ ಪಾರಂಪರಿಕ ನಾಟಿ ಔಷಧಿಯನ್ನು ಮಾಡ್ತಾ ತುಂಬ ವರ್ಷಗಳೇ ಆಗೋಯ್ತು. ನಮ್ಮ ತಾತವರು ಕಾಲದಿಂದ ನಡೆದು ಬಂದಿದೆ. ಆಮೇಲೆ ತಂದೆಯವರು, ಅವರು ನಂತರ ತಂದೆಯವ್ರ ಜೊತೆಗೆ ನಾನು ಕೂಡ ಇದನ್ನೇ ಮಾಡಿಕೊಂಡು ಬರ್ತಾಯಿದ್ದೀನಿ. ಆ್ಯಕ್ಸಿಡೆಂಟ್ ಆದಾಗ ಬೋನ್ ಡ್ಯಾಮೇಜ್ ಆಗಿರ್ಬೋದು, ಇಲ್ಲ ಮೂಳೆ ಸವೆತ ಆಗಿರ್ಬೋದು, ಇಲ್ಲ ಅಂದರೆ ಆರ್ಥರೈಟಿಸ್ ಇರ್ಬೋದು, ಸ್ಪಾಂಡಿಲೈಟಿಸ್ ಇರ್ಬೋದು, ಮೂಳೆಗೆ ಸಂಬಂಧಪಟ್ಟಿದ್ದು ಎಲ್ಲ ಕೂಡ ಟ್ರೀಟ್ಮೆಂಟ್ ಇಲ್ಲೇ ಮಾಡ್ತೀವಿ. ತುಂಬ ಸಿಂಪಲ್ ಆಗಿರುತ್ತೆ, ಭಾಳ ಏನು ಹೆವಿ ಇನ್ವೆಸ್ಟ್ಮೆಂಟಿನ ಟ್ರೀಟ್ಮೆಂಟ್ ಏನಲ್ಲ. ಆದರೆ ಒಂದು 3-4 ಟೈಮ್ ಬರಬೇಕಾಗ್ತದೆ. ಎವ್ರಿ 15 ಡೇಸಿಗೆ ಒಂದು ಸರಿ ಟ್ರೀಟ್ಮೆಂಟ್ ಕೊಡ್ತೀವಿ. ಆ 15 ದಿನಕ್ಕೆ ಒಂದು ಸರಿ ಬಂದು ಅವರು ಅದನ್ನು ತೋರಿಸ್ಬಿಟ್ಟು ಹೇಗಿದೆ ಕೇಳಿಕೊಂಡು ತಗೊಂಡು ಹೋಗ್ಬೇಕಾದ್ರು. ಎಲ್ಲರೂ ಕೂಡ 1 ವಾರ 2 ವಾರಕ್ಕೆ ಆಲ್ರೆಡಿ ರೆಡಿ ಆಗ್ತಾರೆ. ಆಮೇಲೂ ಕೂಡ 2 ವಾರ ಕಂಟಿನ್ಯೂ ಮಾಡಿ ಅಂತಲೇ ಹೇಳ್ತೀವಿ. ಅದು ಮತ್ತೆ ಪುನಃ ಬರಬಾರ್ದು ಅಂತ. ಪುನಃ ಬಂದರೆ ಮತ್ತೆ ಅವ್ರು ಮತ್ತೆ ತಕ್ಷಣವೇ ಬಂದು ಕನ್ಸಲ್ಟ್ ಮಾಡಿಕೊಂಡು ಮತ್ತೆ ಟ್ರೀಟ್ಮೆಂಟ್ ಮಾಡಿದರೆ ಮತ್ತೆ ನಾರ್ಮಲ್ ಆಗೇ ಇರ್ತಾರೆ, ಚೆನ್ನಾಗಾಗ್ಬಿಡುತ್ತೆ. ಎಲ್ಲ ಕಡೆಯಿಂದ ಬಂದಿರ್ತಾರೆ, ಇಲ್ಲಿಯವರೇ ಅಂತೇನಿಲ್ಲ, ಎಲ್ಲ ಕಡೆಯವರು ಇದ್ದಾರೆ. ಈಗ ದಿನಕ್ಕೆ ನೀವು ನೋಡಿದ್ರಲ್ಲ ಎಷ್ಟು ಜನ ಹಿಂಗೆ ಬರ್ತಾ ಇರ್ತಾರೆ. ದಿನ ಸಂಜೆವರೆಗಿದೆ ಹಿಂಗೆ ನಡೀತಾನೆ ಇರುತ್ತೆ. ಹೊರ ದೇಶಗಳಿಂದ ಎಲ್ಲ ಬರ್ತಾರೆ. ಅಂದರೆ ಇಲ್ಲಿ ಅವ್ರು ಹೋಗಿ ಅಲ್ಲಿ ಉಳ್ಕೊಂಡು ಅಲ್ಲಿ ಏನೋ ಅವ್ರು ಯಾರಿಗೋ ಆಗಿದೆ ಅಂದಾಗ ಹೀಗೆ ನಾವು ಮಾಡ್ಕೊಂಡಿದ್ದೆ ಅಂದಾಗ ಅವ್ರ ಜೊತೆಗೆ ಮತ್ತೆ ಇನ್ಸ್ಪೆಕ್ಷನ್ ಆಗಿ ಮತ್ತೆ ಬರ್ತಾರೆ. ಇಲ್ಲಿ ಅವ್ರಿಗೊಂದು ಇನ್ಸ್ಪಿರೇಷನ್, ಇಲ್ಲಿ ಹೋಗಿ ನೋಡಬೇಕು ಏನು ಎಂಥದ್ದು ಅಂತ. ನಾನು ಮಾತಾಡೋದು ಒಂದು 3-4 ಮಾತಾಡ್ತೀನಿ. ಏನಾಗಿದೆ, ನಿಮ್ಮ ರಿಪೋರ್ಟ್ ಏನಿದೆ ನೋಡ್ತೀನಿ. ಅವರಿಗೂ ಅದಕ್ಕೂ ಟ್ಯಾಲಿ ಆಗುತ್ತಾ ಮೊದಲು ನೋಡ್ತೀನಿ. ನಾನು ನೋಡಿದಕ್ಕೂ ಆ ರಿಪೋರ್ಟಿಗೂ ಟ್ಯಾಲಿ ಆದರೆ ಟ್ರೀಟ್ಮೆಂಟ್ ಅಲ್ಲೇ ಶುರು ಮಾಡ್ತೀವಿ, ಅಷ್ಟೇ ಏನೋ ಹೇಳೋದು. ಮತ್ತು ಔಷಧಿ ಹೆಂಗೆ ತೊಗೊಳ್ಬೇಕಂತ ಮತ್ತೆ ಅವ್ರ ಪಕ್ಕಕ್ಕೆ ಇರ್ತಾರೆ, ಹೇಳಿ ಕಳಿಸ್ತಾರೆ. ಇಲ್ಲೇ ತಯಾರಾಗ್ತದೆ. ಒಂದು ಆಯಿಲನ್ನು 2 ಥರದ ಆಯಿಲನ್ನು ರೆಡಿ ಮಾಡ್ತೀವಿ. ಆಮೇಲೆ ಅದಕ್ಕೆ ತಿನ್ನಲಿಕ್ಕೆ ಸೊಪ್ಪಿನ ಔಷಧಿಯನ್ನು ಕೊಡ್ತೀವಿ. ಕೆಲವೊಂದು ಇದು ಮರದ ಕಾಯಿಗಳನ್ನು ತಂದು ಪೌಡ್ರ್ ಮಾಡಿ ಅದನ್ನ ಇಟ್ಕೊಂಡು ಕೊಡ್ತೀವಿ. ಕೆಲವೊಂದು ಮರದ ಇದು ಬರುತ್ತಲ್ಲ, ಈ ಕಡ್ಡಿಗಳು, ಒಣ ಕಡ್ಡಿಗಳು ಬೀಳುತ್ತೆ, ಆ ಥರದ್ದೆಲ್ಲ ಬರ್ತದೆ. ಹಸಿಯ ಸೊಪ್ಪು ಭಾಳ ಯೂಸ್ ಆಗ್ತದೆ ಅದರಲ್ಲಿ. ಇವೆಲ್ಲದೂ ಕೂಡ ಇಲ್ಲೇ ಸಿಗೋ ಅಂಥದ್ದು. ಆ ಹೆಸರನ್ನ ಹಾಗೆ ಇಟ್ಕೊಂಡಿದ್ದೀವಿ. ಆ ಹೆಸರನ್ನ ನಾವು ಇದುವರೆಗೆ ಯಾರಿಗೂ ಹೇಳಿಲ್ಲ. ಯಾಕೆ ಹೇಳಲಿಲ್ಲ ಅಂತ ಹೇಳಿದ್ರೆ, ಆ ಹೆಸರನ್ನ ಹೇಳ್ತೀವಿ, ಅದಕ್ಕೆ ತುಂಬ ಹೆಸರಿದೆ. ನಿಮ್ಮಲ್ಲಿ ಬಂದು ನಾವು ಅದನ್ನೇ ಕೇಳಿದ್ರೆ ಅವ್ರು ಬೇರೆ ಹೆಸರು ಹೇಳ್ತಾರೆ. ನಮ್ಮಲ್ಲಿ ಆ ಹೆಸರೇ ಬೇರೆ ಇದೆ. ಆಮೇಲೆ ನೀವು ಬೇರೆ ಇಲ್ಲಿ ಅವ್ರ ಹತ್ರ ಬೇರೆ ಕಡೆ ಅವ್ರ ಹೆಸರೇ ಬೇರೆ ಇರುತ್ತೆ ಆ ಗಿಡಕ್ಕೆ. ಆವಾಗ ಏನು ಮಾಡ್ತಾರೆ ಕೆಲವರು, ನಾವು ಹೀಗೆ ಒಂದು ಸರಿ ಹೇಳಿ ಅವ್ರು ಯಾರಿಗೋ ಏನಕ್ಕೋ ಕುಯ್ದು ಕೊಟ್ಟಿದ್ದಾರೆ, ಅದೇನೋ ವ್ಯತ್ಯಾಸ ಆಗಿ ಅದು ಮತ್ತೆ ತೊಂದರೆ ಸಿಕ್ಕಾಕೊಡ್ಬಾರ್ದು ಅವರು ಅಂತ. ಹಂಗೇನಾದ್ರು ನೋಡ್ಬೇಕನ್ನೋದ್ರೆ ಗಿಡನೇ ತೋರಿಸ್ತೀವಿ, ಇದ್ರ ಹೆಸರು ಅಂತ. ಆ ಗಿಡಕ್ಕೆ ನಮ್ಮಲ್ಲಿರೋ ಹೆಸರು ಈ ಏರಿಯಾದಿಂದ ದಾಟಿದ್ರೆ ಮತ್ತೊಂದು ಹೆಸರು ಇದೆ. ಒಂದೊಂದು ಊರಲ್ಲೇ ಒಂದೊಂದು ಹೆಸರು ಹೇಳ್ತಾರೆ. ಹಾಗಾಗಿ ಅದಕ್ಕೆ ಪರ್ಮನೆಂಟ್ ಆದ ಹೆಸರಿಲ್ಲ. ಅದೊಂದು ಹುಲ್ಲು ಗಿಡ ನೆಲ ಮೇಲೆ ಬೆಳೆಯೋ ಅಂಥದ್ದು. ಹಾಗಾಗಿ ಅದ್ರ ಪರಿಚಯ ಅಷ್ಟಾಗಿ ಯಾರಿಗೂ ಇಲ್ಲ ಅನ್ಸುತ್ತೆ. ನಮ್ಮೆಲ್ಲ ಏನಂದರೆ ನಮ್ಮ ತೋಟದಲ್ಲೇ ಬೆಳ್ಕೊಳ್ತೀವಿ, ಇಲ್ಲ ಅಕ್ಕಪಕ್ಕದಲ್ಲೆಲ್ಲ ಸಿಗುತ್ತೆ, ತರ್ತೀವಿ, ಕೊಡ್ತೀವಿ. ಈ ಬೇಸಿಗೆಲೆಲ್ಲ ಹೆಚ್ಚಿಗೆ ಸಿಗೋಲ್ಲ. ಈಗೇನು ಎಲ್ಲ ಉದುರೋಗ್ತಿರುತ್ತೆ. ಈಗ ಅದಕ್ಕೆ ಆರಿಸ್ಲಿಕ್ಕೆ ಜನ ಜಾಸ್ತಿ ಬೇಕು. ನಾವು ಅದನ್ನು ನಮ್ಮ ಪೇಷಂಟಿಗೆ ಫ್ರೀಯಾಗಿ ಕೊಡ್ತೀವಿ, ಯಾವುದೇ ಕಾಸ್ಟ್ ಇಲ್ಲ ಅದಕ್ಕೆ. ಯಾವ ಪೇಷಂಟ್ ನೋಡಿದರೂ ಯಾವುದೇ ಬಿಲ್ ಮಾಡೋದಿಲ್ಲ. ನಾವು ಯಾವುದಕ್ಕೆ ತಗೊಳ್ತೀವಿ ಅಂದರೆ ಅದಕ್ಕೆ ಬೇಕಾಗಿರೋ ತುಪ್ಪ ಬೇಕಾಗ್ತದೆ. ಅವ್ರ ಹತ್ರ ಇದೆ ಅಂದರೆ ಅದನ್ನೇ ಬಳಸ್ಕೊಳ್ಳಿ ಅಂತೀವಿ. ಇಲ್ಲ ಅಂದರೆ ಇಲ್ಲೇ ಇದೆ, ಅದ್ರ ರೇಟ್ ಇಷ್ಟು ತಗೊಂಡೋಗಿ. ಎಣ್ಣೆ ಕೊಡ್ತೀವಿ, ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಇದು ಇರೋದಿಲ್ಲ. ತುಂಬ ಚೀಪ್ ಇರುತ್ತೆ. ಈ ಥರ ಟ್ರೀಟ್ಮೆಂಟು ತುಂಬ ರೇರ್. ತಾತ ಅವರು ಭಾರಿ ಸ್ಟ್ರಿಕ್ಟು. ತಂದೆಯವ್ರನ್ನ ಅವ್ರ ಹತ್ರ ಬಿಟ್ಕೊಳ್ತಿರ್ಲಿಲ್ಲ. ಯಾರು ಅವ್ರಿಗೆ ಇರಬಾರ್ದು. ಮನೇಲಿ ಮಕ್ಕಳು ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ಬೇಕು. ಔಷಧಿ ಕೊಡ್ತಿದ್ದಾನೆ ಅಂದರೆ ಇವನು ಮನೆ ಹಾಳು ಮಾಡ್ದ ಅಂತ ಅವ್ರು ತಿಳ್ಕೊಳ್ತಿದ್ರು. ಅಂದರೆ ಫ್ರೀಯಾಗಿ ಕೊಡೋದಲ್ಲ. ನಿಂಗೇನು ಬರ್ತದೆ, ಜಮೀನಲ್ಲಿ ಹಾಳು ಬೆಳ್ತಿದೆ, ಕೆಲಸಕ್ಕೆ ಜನ ಸಿಗೋದಿಲ್ಲ, ಕೆಲಸ ಮಾಡಿ, ಇದಕ್ಕೆ ಯಾಕೆ ಮಾಡ್ತೀರಿ, ನಾನಿದ್ದೀನಿ ವಯಸ್ಸದ ಕೊಟ್ಕೊಳ್ತೀನಿ ಹೋಗಿ ಅಂತ. ನಾವು ಸಣ್ಣಕ್ಕಿದ್ವಿ, ಅವ್ರ ಜೊತೆ ಎಲ್ಲ ಇರ್ತಿದ್ವಿ. ಅದನ್ನ ತರಕ್ಕೆ ಹೋಗ್ತಿದ್ರು, ಇದನ್ನ ತರಕ್ಕೆ ಹೋಗ್ತಿದ್ರು, ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಆದರೆ ನಮಗೆ ಗೊತ್ತಾಗಬಾರ್ದಂತ ಅದನ್ನು ಹೆಂಗೆ ತಿರ್ಗಿ ಬದಿ ಹಣ್ಣು ಬಂದುಬಿಡಾರು. 2 ಥರದ ಹಣಿಯಾರು, ಯಾವುದಂತ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಈ ಥರ ಎಲ್ಲ ಮಾಡ್ಕೊಂಡು ಅವ್ರು ಹಾಗೆ ಮುಂದೆ ಬರ್ತಿದ್ರು. ಆನಂತರ ಅವ್ರ ಕಾಲ ನಂತರ ಏನಾಯಿತು, ಜನ ಬರೋದು ಬಿಡಲೇ ಇಲ್ಲ. ಬರ್ತಾ ಜನ ಮತ್ತು ಜಾಸ್ತಿನೇ ಆಗೋಕ್ಕೆ ಶುರುವಾಯಿತು. ಆಗ ಮತ್ತಿನ ತಂದೆಯವರಿಗೆ ಎಲ್ಲ ಫೋರ್ಸ್ ಹಾಕಕ್ಕೆ ಶುರು ಮಾಡಿದ್ರು. ಕೊಡು ನಿಂಗೆ ಗೊತ್ತಿರುತ್ತೆ, ಹೆಂಗೋ ಮಾಡ್ಕೊಂಡು ಹೋಗೋ ನಡೆಯುತ್ತೆ, ಪಾಪ ಅಲ್ಲಿಂದ ಬಂದಿದ್ದಾರೆ, ಸುಮ್ಮನೆ ಎದುರುಗಡೆ ಬಂದು ಕೂತ್ಕೊಂಡಿರ್ತಾರೆ, ಬೆಳಗ್ಗೆ ನಮಗೆ ಕಿರಿಕಿರಿ ಆಗುತ್ತೆ ಅಂತ ಮನೇಲೆಲ್ಲ ಶುರು ಮಾಡಿದ್ರು. ಆಮೇಲೆ ಅವರು ಶುರು ಮಾಡಿದರು. ಅದು ಹೆರಿಡಿಟಿನೇ ಏನೋ ಅವರಿಗೂ ಹಾಗೆ, ಅದು ಅದೇ ಥರನೇ ಮತ್ತೆ ಕಂಟಿನ್ಯೂ ಆಯಿತು. ನನ್ನ ಹೆಸರು ಶಿವಣ್ಣಗೌಡ್ರು ಅಂತೇಳಿ. ನಾನು ಸುಮಾರು 8 ವರ್ಷದಿಂದ ನಮ್ಮ ತಂದೆ ಜೊತೆ ಸೇರಿಕೆ 8 ವರ್ಷದಿಂದ ಮಾಡ್ತಾಯಿದ್ದೆ. ಸಣ್ಣವನ್ನ ಅಷ್ಟೇ. ಸ್ಕೂಲಿಗೆ ಓದ್ತಿದ್ದೆ. ಸ್ಕೂಲಿಗೆ ಹೋಗೋದು ಬಿಟ್ಕೊಂಡು ಇದು ಮಾಡ್ತಾಯಿದ್ರು. ಅವ್ರು ಕಾಲು ತಿಕ್ಕಕ್ಕೆ ಹೋಗೋದು, ಎಣ್ಣೆ ಹಾಕಿ ತಿಕ್ಕೋದು ಬೆನ್ನಿಗೆ.
ತಲೆ ಚಿಕ್ಕದು ಅದನ್ನೆಲ್ಲ ಮಾಡ್ತಾಯಿದ್ದೆ. ಅವರು ಸುಮಾರು 117 ವರ್ಷವನ್ನೆಲ್ಲ ಮಾಡಿದ್ದಾರೆ. ನಾವೇನು ಮಾಡ್ತಿದ್ದೆ, ಭಾಳ ಜನ ಬಂದು ತೋರಿ ಬಿಡ್ತೀವಿ, ನಂಗೆ ಆಗ್ತಿರಲಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ. ಕಡೆಗೆ ಇವ್ನು ಮನೆ ಒಳಗೆ ಇರ್ತೀನಿ, ಅವ್ನು MBBS ಆಗಿದೆ, ಬಾ ಮರ ಹಿಂಗೆ ಎಣ್ಣೆ ತಿಕ್ಕು ಹಿಂಗೆ ಹಚ್ಚು ಅಂತೆಲ್ಲ ಹೇಳ್ತಾ ಕರಿತಾ ಬಂದೆ. ಅವಾಗ ಬಂದು ಅವನು ಮಾಡ್ತಾ ಬಂದ. ಆ ನಂತರ ನಾನು ಬೇಡ ಅಂತೇಳಿ ಡಿಗ್ರಿ ಮಾಡಿಕೊಂಡೆ, ಅದು ಇದು ಬಿಸ್ನೆಸ್ಸು ಅಂತೇಳಿ ಹೊರಗಡೆ ಇದ್ದೆ. ಆಮೇಲೆ ಇವ್ರಿಗೆ ನಿಭಾಯಿಸೋಕ್ಕಾಗಲಿಲ್ಲ. ಅಂದರೆ ತಂದೆಯವರಿಗೆ ಔಷಧಿಯನ್ನು ಪ್ರಿಪೇರ್ ಮಾಡಿಕೊಡೋದು ನಮ್ಮ ಅಕ್ಕ ಮತ್ತು ನಾನು. ನಮ್ಮ ಅಕ್ಕನ ಮದುವೆ ಆದಮೇಲೆ ಯಾರೂ ಇಲ್ಲ, ನಾನೇ ಮಾಡಬೇಕಾಯ್ತು. ಆಮೇಲೆ ಅದನ್ನು ಅಲ್ಲಿಗೆ ಸ್ಟಾರ್ಟ್ ಮಾಡಿದೆ. ಅಂದರೆ ನನ್ನ 13-14ನೇ ವಯಸ್ಸಿನಿಂದ ಶುರು ಮಾಡಿದ್ದು. ಅವ್ರ ಜೊತೆಗೆಲ್ಲ ರೆಡಿ ಮಾಡಿಕೊಡೋದು ಎಲ್ಲ ಮಾಡ್ಕೊಳ್ತಾ ಹಂಗೆ ಮುಂದೆ ಬಂತು. ಬರ್ತಾ ಆಮೇಲೆ ನನಗೂ ಯಾಕೋ ಅವರು ಕೊಡ್ತಿದ್ರು, ನಾನು ಕೊಡ್ತಿದ್ದೆ, ಎಲ್ಲದೂ ಸಕ್ಸಸ್ಸೇ ಆಗಿ ಶುರುವಾಯಿತು. ಆದರೆ ಎಲ್ಲರೂ ನೀನು ಕೊಡು ಏನಾಗೋದಿಲ್ಲ ಕೊಡು ಅಂಥೇಳಿ ಕೊಡೋಕ್ಕೆ ಶುರು ಮಾಡಿದೆ. ನಾನು ಮತ್ತೆ ಇನ್ನೆಂತ ಮಾಡೋದಂತೆ ಕೊಟ್ಟದ್ದು ಎಲ್ಲದೂ ಸರಿಯಾಗಿ ಶುರುವಾಯಿತು. ಆಮೇಲೆ ನಾನು ಐಡೆಂಟಿಫೈ ಮಾಡೋದು ಸರಿಯಾಗ್ತಾನೆ ಹೋಯಿತು. ಆ ಸರಿಯಾಗ್ತಾ ಹೋದಾಗ ಮತ್ತು ಜನ ಜಾಸ್ತಿ ನನ್ನ ಕಡೆನೇ ಜಾಸ್ತಿ ಆಗಿ ಶುರುವಾಯಿತು. ಆಮೇಲೆ ಮೊದಲು ಬರೋದ್ರಿಗೂ ಡಬಲ್ ಆಯಿತು. ನಾನು ಬರೋಕ್ಕೆ ಶುರು ಮಾಡಿದ ಮೇಲೆ ಮೊದಲು 10 ಜನ ಬರ್ತಾರೆ, ಆಮೇಲೆ 25 ಜನ 30 ಜನ ಆಗಕ್ಕೆ ಶುರುವಾಯಿತು. ಉಂಟು ಡಬಲ್ ರೈಸ್ ಆಗ್ತಾನೆ ಹೋಯಿತು. ಆಮೇಲೆ ನಾನು ಇದ್ರ ಬಗ್ಗೆ ಔಷಧಿ ತಯಾರು ಮಾಡೋದ್ರ ಬಗ್ಗೆ ಆಯುಷ್ ಇಲಾಖೆಯಿಂದ ಒಂದು ಟ್ರೈನಿಂಗ್ ಮಾಡಿಕೊಂಡೆ ಬೆಂಗಳೂರು ಹೋಗಿ, ಹೇಗೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ. ಆನಂತರ ನ್ಯಾಚುರೋಪತಿ ಡಿಪ್ಲೊಮಾ ಆಗಿತ್ತು ನಂದು 87ರಲ್ಲಿ. ಅದಕ್ಕೇನು ಅವಾಗೇನು ವ್ಯಾಲ್ಯೂ ಇರಲಿಲ್ಲ, ಡಿಪ್ಲೊಮಾ ಅಷ್ಟೇ, ಅದೇನಿರಲಿಲ್ಲ. ಆಮೇಲೆ PUC ಮಾಡಿ ಡಿಗ್ರಿ ಮಾಡಿದೆ. ಅದಾದಮೇಲೆ ಹಾಗೆ ಅದು ಹೋಗ್ತಿತ್ತು. ಅದು ಡಿಗ್ರಿ ಆದಮೇಲೂ ಬಿಸ್ನೆಸ್ ಓದಿದ್ದು ಅಂತ ಹೊರಗಡೆ ಓಡಾಡ್ಕೊಂಡಿದ್ದೆ. ರೆಡಿ ಮಾಡಿ ಕೊಡ್ತಿದ್ದೆ ಮನೇಲಿ, ಇವರೆಲ್ಲ ಮ್ಯಾನೇಜ್ ಮಾಡ್ತಿದ್ರು. ಪ್ಯಾಕಿಂಗ್ ಎಲ್ಲ ನಾನೇ ಮಾಡಿ ರೆಡಿ ಮಾಡಿ ಪ್ಯಾಕಿಂಗ್ ಮಾಡೋದೆಲ್ಲ ನಡೀತಾ ಇತ್ತು. ಆ ನಂತರ ಹೋಗ್ತಾ ಅವ್ರಿಗೂ ಸ್ವಲ್ಪ ನನ್ನ ಇದ್ರ ಬಗ್ಗೆ ಅವರಿಗೂ ಸ್ವಲ್ಪ ಏನೋ ಗಮನ ಬಂತೇನೋ, ಇಲ್ಲ ನೀನೇ ಕೊಡು, ಚೆನ್ನಾಗಿದೆ, ನಿನ್ನ ಕಡೆನೇ ಜನ ಜಾಸ್ತಿ ಇದ್ದಾರೆ, ಕೊಡ್ತಾ ಹೋಗು, ನೀನು ಮತ್ತೆ ಅಲ್ಲಿ ಹೋಗೋದು ಬೇಡ, ಅದು ಬೇಡ ಇದು ಬೇಡ, ಇಲ್ಲೇ ಇರು ನಾನು ಶುರು ಮಾಡಿದರು. ಆಮೇಲೆ ನಮ್ಮ ತಾಯಿಯವರು ಅದನ್ನೇ ಹೇಳಿದರು, ಅಣ್ಣನೂ ಅದೇ ಹೇಳಿದರು. ಆಯಿತು ಅಂತೇಳಿ ಮತ್ತೆ ಅದನ್ನೆಲ್ಲ ಬಿಟ್ಟು ಈ ಕಡೆಗೆ ಫುಲ್ ಟೈಮ್ ಮಾಡಿಕೊಂಡೆ. ಅವತ್ತಿನಿಂದ ಇವತ್ತಿನವರೆಗೂ ರೆಸ್ಟ್ಲೆಸ್ ವರ್ಕ್ ನಡೀತಾನೇ ಇದೆ. ಅವ್ರದ್ದು ಅಂದರೆ ಅವ್ರದ್ದು ಟ್ರೆಡಿಷನಲ್ ಆಗಿ ಇನ್ನೂ ಹಾಗೇ ಇದೆ. ಹಿಂದೆ ಆಗಿತ್ತು, ಈಗೇನಂದರೆ ಜನ ಆಧುನಿಕತೆ ಬೇಕಾಗತ್ತೆ. ಈಗ ಏನಂದರೆ ಒಂದು MRI ಬರುತ್ತೆ, ಎಕ್ಸ್ರೇ ಬರುತ್ತೆ, ಇನ್ನೊಂದು ಮತ್ತೊಂದು ಯಾವುದೋ ಬಂದಾಗ ಆ ರಿಪೋರ್ಟ್ ನೋಡಬೇಕಾಗ್ತದೆ. ಅದು ನೋಡಿ ನಾವು ಅವ್ರಿಗೆ ಹಿಂಗಾಗಿದೆ ಅಂದಾಗ ಅವ್ರಿಗೆ ಸಮಾಧಾನ ಆಗ್ತದೆ. ಅವನಿಗೆ ಗೊತ್ತಿರುತ್ತೆ, ಆದರೆ ನಾವು ಹೇಳಿದ ಮೇಲೆ ಸಮಾಧಾನ ಆಗೋದು. ಯಾವ ಪೇಷಂಟಿಗೆ ಆಗಲಿ ಏನಾದ್ರು ರಿಪೋರ್ಟ್ ತೆಗ್ದಿರ ಅಂದರೆ ಏನಾಗಿದೆ ಅಂತ ಆ ಡಾಕ್ಟ್ರ್ ಆಲ್ರೆಡಿ ಹೇಳಿರ್ತಾರೆ ಅವರಿಗೆ. ಆದರೂ ಆ ರಿಪೋರ್ಟ್ ನೋಡಿ ನಾವು ಮತ್ತೆ ಅದನ್ನೆಲ್ಲ ಸರಿ ಆಯ್ತು ಈಗ ಅಂತೇಳಿ ಅವ್ರ ಮನಸ್ಸಲ್ಲಿ ನಗು ಶುರುವಾಗ್ಬಿಡುತ್ತೆ. ಕರೆಕ್ಟ್ ಇದೆ ಸರ್, ಹೌದು ಅಂತ. ಅದಕ್ಕೋಸ್ಕರ ಏನು ಹೇಳ್ತೀವಿ, ಆಧುನಿಕತೆ ಬಗ್ಗೆ ಜೊತೆಗೆ ನಾವು ಟ್ರೆಡಿಷನಲ್ ಎರಡನ್ನೂ ಒಟ್ಟು ಮಾಡ್ಕೊಂಡು ಮಾಡ್ತಿದ್ದೀನಿ. ತಂದೆಯವ್ರದ್ದು ಏನಾಗುತ್ತೆ ಅಂದರೆ ಅವ್ರದ್ದು ಕಲ್ತು ಬಂದಿರೋದು ಟ್ರೆಡಿಷನಲ್ಲಿ ಹೇಗಿತ್ತು ಅದೇ ಥರನೇ ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದು ಆಗಿದೆ. ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನಾವು ಸೈಂಟಿಫಿಕ್ಕಾಗಿ ಇದು ಏನೀಗ ಎಕ್ಸ್ರೇ ನೋಡ್ತೀವಿ, ಏನಾಗಿದೆ ತಕ್ಷಣ ಎಕ್ಸ್ರೇ ನೋಡಿದ ತಕ್ಷಣ ಟಕ್ಕ ಕೂಡಿಸಿ ಕಟ್ಟಿ ಕಳಿಸಿ ಓಡಾಡಿಸ್ತೀವಿ. ನಾನು ಹೇಳೋದು ಟೈಮಿಗೆ ಸರಿಯಾಗಿ ಮೊದಲು ಊಟ ಪ್ರತಿಯೊಬ್ಬನಿಗೂ ಬೇಕಾಗಿರೋದು. ಹಂಗಂತೇಳಿ ಏನು ಭಾರಿ ತಿನ್ಬೇಕಂತೇನಿಲ್ಲ, ನಮಗೆ ಏನು ಫುಡ್ ಇಷ್ಟನೋ ಟೈಮಿಗೆ ಸರಿಯಾಗಿ ಮೊದಲು ಊಟ ಮಾಡಿರಿ. ಎರಡನೇದಾಗಿ ನಿದ್ದೆ ಟೈಮಿಗೆ ಒಂದು 5-6 ಗಂಟೆಗೆ, ನೀವೊಂದು 2 ಗಂಟೆ 3 ಗಂಟೆ ನಿದ್ದೆ ಮಾಡಿದೆ ಅಂತಾರೆ. 6 ಗಂಟೆ ಕನಿಷ್ಠ ಪಕ್ಷ ನಿದ್ದೆ ಮಾಡಿರಿ, 7 ಗಂಟೆ ಬೇಕು, 6 ಆದರೂ ಇರಲಿ ಅಂತೀವಿ. ಆನಂತರ ನೀರನ್ನು ಚೆನ್ನಾಗಿ ಕುಡೀರಿ ಮೊದಲು. ಅಷ್ಟನ್ನು ಕರೆಕ್ಟಾಗಿ ಮಾಡ್ಕೊಂಡು ಬಂದರೆ ಯಾರಿಗೂ ಯಾವ ಕಾಯಿಲೆನೂ ಬರಲ್ಲ. ಫುಡ್ ಕರೆಕ್ಟಾಗಿ ತಗೊಂಡ್ರೆ ನಿದ್ದೆ ಮಾಡಿರಿ, ಏನಾಗಲ್ಲ, ಆರಾಮಾಗಿರುತ್ತೆ, ಎಲ್ಲರ ಮೂಳೆನೂ ಚೆನ್ನಾಗಿರುತ್ತೆ.